ನನಗೆ ಮದುವೆ ಅಂತ ತುಂಬ ಭಯ ಆಗ್ತಿತ್ತು. ನಾನು ನನ್ನ ಫ್ರೆಂಡ್ ಮಾತನ್ನು ಕೇಳಿ ತುಂಬ ಭಯಪಡ್ತಿದ್ದೆ. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮದುವೆ ಆಗಿದ್ದರು, ನಾನು ಓದ್ತಿದ್ದೆ. ಅವ್ರು ಹೇಳ್ತಿದ್ರು ಮದುವೆ ಆಗಿ ಗಂಡು ಮಕ್ಕಳಿಗೆ ಫಸ್ಟ್ ನೈಟ್ ಅಂದರೆ ಏನು ಖುಷಿನೋ, ಮತ್ತು ಆ ದಿನ ರಾಕ್ಷಸ ಆಗ್ಬಿಡ್ತಾರೆ, ಮತ್ತು ನೀನು ಸ್ವಲ್ಪ ದಪ್ಪ ಮತ್ತು ಚೆನ್ನಾಗಿದ್ದೀಯಾ, ಇನ್ನು ನಿನ್ನ ಕತೆ ಅಷ್ಟೇ ಅಂತ ಹೇಳಿ ನಗಾಡ್ತಾಯಿದ್ರು. ಮತ್ತು ನಾನು ಇದನ್ನು ಕೇಳಿ ಏನೆಲ್ಲ ಇಮೇಜ್ ಮಾಡ್ಕೊಂಡಿದ್ದೆ. ಮತ್ತು ಮದುವೆ ಅಂದರೆ ತುಂಬ ಹೆದರಿಕೆ ಆಗ್ತಾಯಿತ್ತು. ಅಮ್ಮ ಮದುವೆ ಬಗ್ಗೆ ಮಾತಾಡಿದ್ರೆ ನಾನು ನಿರಾಕರಿಸ್ತಿದ್ದೆ. ಮತ್ತು ನಮ್ಮ ಮನೆ ಮುಂದೆನೇ ಒಬ್ಬ ಇದ್ದ. ಅವನು ಒಬ್ಬನೇ ಇದ್ದಿದ್ದು. 2-3 ವರ್ಷ ಆಗಿತ್ತು. ಮತ್ತು ಅವನ ಪಾಡಿಗೆ ಕೆಲಸ ಹೋಗೋದು, ಬರೋದು, ಮತ್ತು ಕೆಲಸ ಮಾಡ್ಕೊಳ್ಳೋದು, ಮತ್ತು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಹಾಗೆ ಅವನ ಮೇಲೆ ನನ್ನ ಅಪ್ಪ ಅಮ್ಮಂದು ಕಣ್ಣಿತ್ತು. ಮತ್ತು ಅವನಿಗೆ ಒಳ್ಳೆ ಕೆಲಸ ಕೂಡ ಇತ್ತು. ಅಮ್ಮನಿಗೆ ಅವನು ಇಷ್ಟ ಇದ್ದ. ಅವನು ಹೀಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಅಪ್ಪ ಹೋಗಿ ಮಾತಾಡ್ತಾಯಿದ್ರು. ಹೀಗೆ ಒಂದಿನ ನೀನು ಒಬ್ಬಳೇ ಇದೆಯಲ್ಲ, ನಿನ್ನ ಅಪ್ಪ ಅಮ್ಮ ಇಲ್ವಾ ಅಂತ ಹೇಳಿದ್ರು. ಅದಕ್ಕೆ ಅವನು ಇಲ್ಲ, ಅವ್ರು ಸತ್ತೋದ್ರು, ನಾನು ಒಬ್ಬನೇ ಇರೋದು ಅಂತ ಹೇಳ್ದ. ಆಗ ಅಪ್ಪ ನಿನಗೆ ಮದುವೆ ಆಗಿದೆಯಾ ಅಂತ. ಅದಕ್ಕೆ ಇಲ್ಲ, ಒಳ್ಳೆ ಹುಡುಗಿನ ನೋಡ್ತಾ ಇದ್ದೀನಿ ಅಂತ ಹೇಳ್ದ. ನನ್ನ ಅಪ್ಪ ನನ್ನ ಮಗಳಿದ್ದಾಳೆ, ಅವಳಿಗೆ ಹುಡುಗನ ನೋಡ್ತಾ ಇದ್ದೀನಿ, ನನಗೆ ನೀನು ಇಷ್ಟ ಅದೇ, ನೀನು ನನ್ನ ಮಗಳ ಜೊತೆ ಮದುವೆ ಆಗ್ತೀಯಾ ಅಂತ ಕೇಳಿದ್ರು. ಹಾಂ ಆಯಿತು ಅಂತ ಒಪ್ಕೊಂಡ. ಹಾಗೆ ನಾನು ಬೇಡ ಅಂದ್ರೂ ಅಮ್ಮ ಮತ್ತು ಅಪ್ಪ ಇಬ್ಬರು ಸೇರಿ ನನಗೆ ಅವನ ಜೊತೆ ಮದುವೆ ಮಾಡಿಸಿದ್ರು. ಆ ದಿನ ಮದುವೆ ತುಂಬ ಹೆದರಿಕೆ ಆಯಿತು. ಆ ರಾತ್ರಿ ಕೂತಿದ್ದೆ, ನನಗೆ ಬಾಗಿಲು ತೆಗೆಯೋ ಸೌಂಡ್ ಬಂದಾಗ ತುಂಬ ಹೆದರಿಕೆ ಆಗ್ತಾಯಿತ್ತು. ಮತ್ತು ಬೆಡ್ಶೀಟ್ನ ಕೈಯಲ್ಲಿ ಇಟ್ಕೊಂಡು ಭಯ ಪಡ್ತಾ ಇದ್ದೆ. ಶಶಾಂಕ್ ಬಂದ, ನನ್ನ ಬೆಡ್ಡಲ್ಲಿ ಕೂತ್ಕೊಂಡ, ಮತ್ತು ನನ್ನನ್ನು ಹೊಗಳ್ತಿದ್ದ, ಮತ್ತು ಹತ್ತಿರ ಬರಲು ಹೋದ. ನಾನು ಭಯಪಟ್ಟೆ. ಏನಾಯಿತು ಅಂತ, ಯಾಕೆ ಭಯ ಪಡ್ತಿದ್ದೀಯಾ ಅಂತ ಕೇಳ್ದ. ಅದಕ್ಕೆ ನನಗೆ ಮದುವೆ ಅಂದರೆ ಭಯ, ಮತ್ತು ಮದುವೆಯ ರಾತ್ರಿಯಂದು ತುಂಬ ಭಯ. ನನ್ನ ಫ್ರೆಂಡ್ಸ್ ಎಲ್ಲ ಏನೆಲ್ಲ ಹೇಳಿದರು ಅದಕ್ಕೆ ಅಂತ ಹೇಳಿದೆ. ಅವನು ಹೇಳ್ದ, ಮದುವೆಯ ಮೇಲೆ ಇದೆಲ್ಲ ಸರ್ವಸಾಮಾನ್ಯ, ನೀನೀಗ ಭಯ ಪಡ್ದೇನೆ ಇದ್ರು ಫಸ್ಟ್ ನೈಟ್ ಆಗೋದಂತೂ ನಿಜ. ನೀನು ಹಾಗಾದರೆ ಭಯ ಪಡೋದಾದರೆ ನಾನು ನಿನಗೆ ಒಂದು ಮಾತ್ರೆ ಕೊಡ್ತೀನಿ, ಅದನ್ನು ಕುಡಿ ಅಂತ ಹೇಳಿ ಕಟ್ಕೊಂಡು ಹೋಗಿ ಒಂದು ಮಾತ್ರೆ ಕೊಟ್ಟ. ನನಗೆ ಅದು ಯಾವ ಮಾತ್ರೆ ಏನು ಮಾತ್ರೆ ಗೊತ್ತಿರಲಿಲ್ಲ. ನಾನು ಈಸ್ಕೊಂಡು ಕುಡಿದೆ. ಮತ್ತು ಶಶಾಂಕ್ ನನ್ನನ್ನು ಬೆಡ್ ಹತ್ರ ಕರ್ಕೊಂಡು ಬಂದು ಮಲಗಿಸಿದ್ದೊಂದು ಜ್ಞಾಪನ ಇದೆ. ಮತ್ತು ರಾತ್ರಿ ಏನಾಯಿತು ಗೊತ್ತಾಗ್ತಿರ್ಲಿಲ್ಲ. ಆ ನಿದ್ರೆಯಲ್ಲೂ ಸಹ ನನಗೆ ಗೊತ್ತಾಗ್ತಿತ್ತು ಶಶಾಂಕ್ ನನ್ನ ಮೇಲೆ ಎಲ್ಲ ಹಕ್ಕು ಜಮಾಯಿಸಿದ್ದಾನೆ ಅಂತ. ಮಾರನೇ ದಿನ ಬೆಳಗ್ಗೆ ನೋಡಿದರೆ ತುಂಬ ಸೊಂಟ ನೋವಿನಿಂದ ನನಗೆ ಎದ್ದೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ನಾನು ಶಶಾಂಕ್ ಹತ್ರ ಹೇಳಿದೆ, ಸೊಂಟ ನೋವಿಂದ ಎದ್ದೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ. ಮತ್ತು ಕನ್ನಡಿ ಮುಂದೆ ಹೋದಾಗ ನನ್ನ ತಲೆ ಕೂದಲೆಲ್ಲ ಬಿರುಕಿತ್ತು. ಸಾರಿ ಎಲ್ಲ ಸೆರಿಗೆಲ್ಲ ಒಂದೊಂದು ಕಡೆ ಇತ್ತು. ನನಗೆ ಗೊತ್ತಾಯಿತು ರಾತ್ರಿ ತುಂಬ ಕ್ರೂರವಾಗಿ ಏನೋ ನಡೆದಿದೆ ಅಂತ. ಹಾಗೆ ಶಶಾಂಕ್ ಹೇಳ್ತಾ, ಇಲ್ಲಿ ನಾನು ಒಬ್ಬನೇ ಇರೋದು, ಮತ್ತು ನಿನಗೆ ಇಲ್ಲಿ ಸೊಂಟ ನೋವು ಅಂದರೆ ಯಾರು ನಿನ್ನ ನೋಡೋರಿಲ್ಲ, ಬಾ ಎದ್ದು ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಡು, ನನಗೆ ಆಫೀಸ್ಗೆ ಲೇಟ್ ಆಯಿತು ಅಂತ ಹೇಳ್ದ. ನನಗೆ ಒಂದು ಮಾತಿಗೆ ಬೇಜಾರಾಗಲಿಲ್ಲ. ನಾನು ಹೋಗಿ ಕಷ್ಟಪಟ್ಟು ಹೇಗೆಲ್ಲ ಮಾಡಿ ನಾನು ನಾಷ್ಟ ಮಾಡಿಕೊಟ್ಟೆ. ಹೋದ. ಮತ್ತು ನಾನು ಕೆಲಸ ಮಾಡ್ಕೊಂಡು ಆಗ್ತಾ ಇರಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಮತ್ತು ಡಿನ್ನರ್ಗೆ ರೆಡಿ ಮಾಡಿದೆ. ಶಶಾಂಕ್ ಫ್ರೆಶ್ ಆಗಿ ಬಂದ. ಹಾಗೆ ನಾವಿಬ್ಬರು ಒಂದಾಗಿ ಡಿನ್ನರ್ ಮಾಡಿದ್ವಿ. ಮತ್ತು ರೂಮ್ಗೆ ಹೋದ್ವಿ. ಅವನು ಮತ್ತೆ ಮಾತ್ರೆ ಕೊಟ್ಟ. ನಾನದು ಕುಡ್ಕೊಂಡು ಮತ್ತೆ ನಿನ್ನೆ ರಾತ್ರಿ ಥರನೇ ಆಗಿತ್ತು. ಗಾಢ ನಿದ್ರೆಗೆ ಹೊಟ್ಟೋದೆ. ಮತ್ತು ನನಗೆ ನಿದ್ರೆಯಲ್ಲಿ ನೋವಿನ ಅನುಭವ ಆಗ್ತಾಯಿತ್ತು. ಮತ್ತು ನಾನು ನಿದ್ರೆಯಲ್ಲೇ ಕಿರ್ಚಾಡ್ತಾ ಇದ್ದೆ. ಮಾರನೇ ದಿನ ನನ್ನ ಸೊಂಟ ನೋವು ತುಂಬ ಆಗ್ತಾಯಿತ್ತು. ನಾನು ಶಶಾಂಕ್ ಹತ್ರ ಹೇಳಿದೆ, ನನಗೆ ತುಂಬ ಸೊಂಟ ನೋವು, ಈ ನೋವು ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ನನ್ನ ಲೇಡೀಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳಿದೆ. ಅದಕ್ಕೆ ಅವನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಇದೇ ಮೆಡಿಸಿನ್ ಕೊಡೋದು, ಇರು ನಾನು ಪೇನ್ ಕಿಲ್ಲರ್ ಕೊಡ್ತೀನಿ ಅಂತ ಹೇಳಿ ಮಾತ್ರೆ ಕೊಟ್ಟ. ಮತ್ತು ನಾನು ಅದು ಕುಡಿದೆ. ಅದರಲ್ಲಿ ಸ್ವಲ್ಪ ನೋವು ಕಮ್ಮಿ ಆಯಿತು ಅಷ್ಟೇ. ಮತ್ತು ರಾತ್ರಿ ನಾನು ಮಲಗಬೇಕಾದ್ರೆ ಅವನು ಮಾತ್ರೆ ಕೊಡೋಕ್ಕೆ ಹೋದ. ನಾನು ಇವತ್ತು ಬೇಡ, ನನಗೆ ತುಂಬ ಸೊಂಟ ನೋಯ್ತಿದೆ, ಇವತ್ತು ಬೇಡ, ನಾನು ಮಲಗಬೇಕು, ಮಾತ್ರೆ ಕುಡಿಯಲ್ಲ, ಹಾಗೆ ಮಲ್ಕೋತೀನಿ ಅಂತ ಹೇಳಿದೆ. ಅದಕ್ಕೆ ಅವನು ಬೇಡ ಅಂತ ಹೇಳಬೇಡ, ಈ ಮಾತ್ರೆ ಬೇಗ ಪ್ರೆಗ್ನೆಂಟ್ ಆಗೋದಕ್ಕೆ ಇರೋದು, ನನಗೆ ಬೇಗ ಮಗು ಬೇಕು, ಒಂದಿನಾದರೂ ಮಿಸ್ ಮಾಡಬಾರ್ದು ಸೆಕ್ಸ್ ಮಾಡೋದನ್ನು, ನನಗೆ ಮಗು ಬೇಕು ಅಷ್ಟೇ ಅಂತ ಹೇಳಿ ಬಲವಂತದಿಂದ ಮಾತ್ರೆ ಕುಡಿಸ್ದ. ಹಾಗೆ ದಿನ ರಾತ್ರಿ ಆಗೋ ಥರ ಅವತ್ತು ಆಗಿತ್ತು. ಮಾರನೇ ದಿನ ಸೊಂಟ ನೋವಿಂದ ಬಳಲ್ತಿದ್ದೆ. ನಾನು ಅಂದ್ಕೊಂಡೆ ಒಂದ್ಸಲ ಆಸ್ಪತ್ರೆಗೆ ತೋರಿಸಿದ್ರೆ ಒಳ್ಳೇದಾಯ್ತಾ ಅಂತ. ಶಶಾಂಕ್ಗೆ ಹೇಳಿದ್ರೆ ಅವನು ಕರ್ಕೊಂಡು ಹೋಗಲ್ಲ, ಮತ್ತು ಪೇನ್ ಕಿಲ್ಲರ್ ಕೊಡ್ತಾನೆ. ಆ ಮಾತ್ರೆ ಬೇಡ ಅಂದ್ರೂ ಆ ಮಾತ್ರೆ ಕೊಡ್ತಾನೆ. ಮಕ್ಕಳಾಗೋದೇನೋ ನನ್ನ ಕೈಯಲ್ಲಿದೆಯಾ, ಅದು ಆಗಬೇಕಾದ್ರೆ ಆಗುತ್ತೆ, ಹೀಗೆ ಆತುರ ಮಾಡಿದ್ರೆ ಆಗುತ್ತಾ ಅಂತ ಅನ್ಕೋತಿದ್ದೆ. ನಾನು ಶಶಾಂಕ್ ಆಫೀಸ್ ಹೋದಾಗ ತಕ್ಷಣ ಅವನಿಗೆ ಗೊತ್ತಿಲ್ಲದೇನೆ ನನ್ನ ಅಮ್ಮನಿಗೆ ಫೋನ್ ಮಾಡಿ ಹೋಗಿ ಆಸ್ಪತ್ರೆಗೆ ತೋರಿಸ್ದೆ. ಅಮ್ಮ ಹೊರಗಡೆ ಇದ್ದರು. ನಾನು ಮತ್ತು ಡಾಕ್ಟರ್ ಹತ್ರ ಇದ್ದೆ. ಡಾಕ್ಟರ್ ಹತ್ರ ತೋರಿಸ್ತಾ ಇರ್ಬೇಕಾದ್ರೆ ಡಾಕ್ಟರ್ ನನ್ನನ್ನು ಚೆಕ್ ಮಾಡಿದ್ವಿ. ಕೇಳಿದ್ರು, ನಿನ್ನ ಗಂಡ ಸೆಕ್ಸ್ ಮಾಡಬೇಕಾದ್ರೆ ನಿನಗೆ ಬೋಧ ಇರುತ್ತಾ ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಡಾಕ್ಟರ್, ಅವ್ರು ಯಾವುದೋ ಮಾತ್ರೆ ಕೊಡ್ತಾರೆ, ನನಗೆ ನೋವು ಮಾತ್ರ ಗೊತ್ತಾಗ್ತಾ ಇರ್ತಿದ್ದು ಅಷ್ಟೇ ಅಂತ ಹೇಳಿದೆ. ಅದಕ್ಕೆ ಡಾಕ್ಟರ್ ಕೇಳಿದ್ರು, ನಿನಗೆ ಯಾವ ಮಾತ್ರೆ ಕೊಡೋದು ಅಂತ.
ಅದಕ್ಕೆ ನಾನು ಹೇಳಿದೆ, ಗೊತ್ತಿಲ್ಲ ಡಾಕ್ಟರ್, ಅವ್ನು ಮಾತ್ರನ ತೆಗೆದು ನನ್ನ ಬಾಯಿಗೆ ಹಾಕಿಬಿಡ್ತಾನೆ, ನನಗೆ ಯಾವ ಮಾತ್ರೆ ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಮತ್ತು ಯಾವುದು ಚೀಟಿನೂ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ ಹೇಳಿದೆ. ಆಗ ಡಾಕ್ಟರ್, ನಿನ್ನ ಗಂಡ ನಿನ್ನ ಜೊತೆ ಒಂದಾಗಬೇಕಾದ್ರೆ ನಿನ್ನ ಸಮ್ಮುಖದಲ್ಲಿ ಮಾಡ್ಬೋದಲ್ಲ, ಯಾಕೆ ಅವ್ನು ಮಾತ್ರೆ ಕೊಟ್ಟು ಮಾಡ್ತಾನೆ ಅಂತ ಹೇಳಿದ್ರು. ನಾನು ಹೇಳಿದೆ, ಆ ಮಾತ್ರೆ ಬೇಗ ಪ್ರೆಗ್ನೆಂಟ್ ಆಗೋದು ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್, ಬೇಗ ಪ್ರೆಗ್ನೆಂಟ್ ಆಗೋದಾ ಮಾತ್ರೆಯಿಂದನಾ? ಅದಲ್ಲ, ನಿನ್ನ ದೇಹ ಚಟುವಟಿಕೆಯಿಂದ ಅಂತ ಹೇಳಿ ನಿನ್ನ ಗಂಡ ನಿನ್ನ ಜೊತೆ ಮಾಡೋದು ಅಂತ ಹೇಳಿದ್ರು. ಅದನ್ನು ಕೇಳಿ ನಾನು ನಿಂತಲ್ಲೇ ನಿಂತುಬಿಟ್ಟೆ. ಮತ್ತು ಡಾಕ್ಟರ್ ಮಾತನ್ನ ಯೋಚನೆ ಮಾಡ್ಕೊಂಡಿದ್ದೆ. ಹಾಗೆ ಅಮ್ಮ ನನ್ನನ್ನು ಬಿಟ್ಟು ಹೋದರು. ನಾನು ಹೋಗಿ ಅವನ ಕಬಾರ್ಡ್ನಲ್ಲಿ ನೋಡಿದೆ, ಮತ್ತು ಬಟ್ಟೆ ಎಲ್ಲ ತೆಗೆದು ನೋಡಿದೆ. ಅಲ್ಲಿ ಮಾತ್ರೆ ಇರಲಿಲ್ಲ, ಮತ್ತು ಒಂದು ಲಾಕ್ ಆಗಿತ್ತು. ನಾನು ಅಂದ್ಕೊಂಡೆ ಅದರಲ್ಲೇ ಇರ್ಬೋದೇನೋ ಮಾತ್ರೆ ಅಂತ. ಈಗ ಹೇಗೆ ಕಂಡುಹಿಡೋದು ಅದು ಯಾವ ಮಾತ್ರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ನಾನು ಡಿಸೈಡ್ ಮಾಡಿದೆ, ಏನೇ ಆಗಲಿ ನಾನು ಇವತ್ತು ಮಾತ್ರೆ ಕುಡಿಬಾರ್ದು ಅಂತ. ಹಾಗೆ ರಾತ್ರಿ ಶಶಾಂಕ್ ಬರೋಕ್ಕಿಂತ ಮುಂಚೆನೇ ಮಲಗಿರೋ ಥರ ನಾಟಕ ಮಾಡಿದೆ. ಆದರೂ ಶಶಾಂಕ್ ಬಂದು ನನ್ನ ಹತ್ರ ಬಂದು ನನ್ನನ್ನು ಎಬ್ಬಿಸ್ದ. ಇದು ತೆಕ್ಕೋ ಮಾತ್ರೆ ಕುಡ್ಕೊಂಡು ಮಲ್ಕೋ ಅಂತ ಹೇಳ್ದ. ನಾನು ಹೇಳಿದೆ. ಆವಾಗ ಅದ್ಯಾವ ಮಾತ್ರೆ ನೀವು ಅಷ್ಟು ಸೀಕ್ರೆಟಾಗಿ ಎತ್ತಿ ಮಲಗಿದ್ದೀರಾ? ಆಗ ಕೇಳ್ದ, ನಿನಗೆ ಹೇಗೆ ಗೊತ್ತಾಯಿತು ನಾನು ಲಾಕರಲ್ಲಿ ಮಲಗಿದ್ದೀನಿ, ನೀನು ಹುಡುಕ್ತಾ ಅಂತ ಕೇಳ್ದ. ಆಗ ನಾನು, ಇಲ್ಲ, ನನಗೆ ನಿದ್ದೆ ಬರ್ತಾಯಿತ್ತು, ಅದಕ್ಕೆ ನಾನೇ ಮಾತ್ರೆ ಕುಡ್ಕೊಂಡು ಮಲ್ಗೋಣ ಅಂತ ಅಂದ್ಕೊಂಡೆ, ಹಾಗೆ ಹುಡುಕ್ತೆ, ಎಲ್ಲ ಕಡೆ ನೋಡಿದೆ ಅಂತ ಹೇಳಿದೆ. ಆದರೆ ನನಗೆ ಸಿಕ್ಕಿಲ್ಲ ಅಂತ ಹೇಳಿದೆ. ಮತ್ತು ನಾನು ಅಂದ್ಕೊಂಡೆ ಅದು ಲಾಕರಲ್ಲಿ ಅಂತ ಅಂದ್ಕೊಂಡೆ ಅಂತ ಹೇಳಿದೆ. ಮತ್ತು ಮನಸ್ಸಲ್ಲಿ, ಅಯ್ಯೋ ಅಬ್ಬಾ ಬಚಾವಾದೆ ಅಂತ. ಅವ್ನು ಮಾತ್ರ ಕುಡಿಸ್ತಿಗೆ ಟಾಯ್ಲೆಟ್ಗೆ ಹೋಗಿ ಬರುತ್ತೇನೆ ಅಂತ ಹೋದ. ನಾನು ಮಂಚಕ್ಕೆ ಸರಿಯಾಗಿ ಕಾಣುವಂತೆ ಮೊಬೈಲ್ ಕ್ಯಾಮ್ರಾ ಓಪನ್ ಮಾಡಿ ಬಚ್ಚಿಟ್ಟು ಮಾಡಿದ್ದೆ. ಅಷ್ಟರಲ್ಲಿ ಅವ್ನು ಬಂದ. ಮತ್ತು ನಾನು ಗಾಢ ನಿದ್ದೆಯಲ್ಲಿ ಮಲಗಿಬಿಟ್ಟೆ ಯಾವಂತರ. ಮತ್ತು ಬೆಳಗ್ಗೆ ಎದ್ದು ಶಶಾಂಕ್ ಆಫೀಸ್ಗೆ ಹೋಗೋ ತನಕ ಕಾದು ನಾನು ಮೊಬೈಲ್ ಓಪನ್ ಮಾಡಿ ನೋಡ್ತೀನಿ. ಅದನ್ನು ನೋಡಿ ನನಗೆ ತುಂಬ ಶಾಕ್ ಆಯಿತು. ಅದರಲ್ಲಿ ಇಬ್ಬರು ಹುಡುಗರು ರಾತ್ರಿ ಇಡೀ ನನ್ನ ಮೇಲೆ ರೇಪ್ ಮಾಡಿದ್ರು. ಶಶಾಂಕ್ ಅಲ್ಲಿ ಇರಲಿಲ್ಲ. ಮತ್ತು ಡಾಕ್ಟರ್ ಹೇಳಿದ್ರು, ಅವತ್ತು ನಿನ್ನ ಜೊತೆ 2 ಅಥವಾ 3 ಜನ ರಾತ್ರಿ ರೇಪ್ ಮಾಡ್ತಾ ಇರೋದು ಅಂತ ಹೇಳ್ತಾಯಿದ್ರು. ಹಾಗೆ ಆಗಿತ್ತು. ನಾನು ನಮ್ಮ ಅಪ್ಪ ಅಮ್ಮನ ಕರೆಸಿ ಇದನ್ನೆಲ್ಲ ತೋರಿಸ್ದೆ. ಮತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಹಾಗೆ ನಾನು ಶಶಾಂಕ್ಗೆ ಡಿವೋರ್ಸ್ ಕೊಟ್ಟೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನು ಗಂಡಸಲ್ಲ ಅಂತ ಪ್ರೂವ್ ಆಯಿತು. ಮತ್ತು ಅವನಿಗೆ ಮೊದಲೇ ಒಂದು ಮದುವೆ ಆಗಿತ್ತು. ಮತ್ತು ಅವಳು ಇವನು ಗಂಡಸಲ್ಲ ಅಂತ ಕೇಸ್ ಹಾಕಿದ್ಲು. ಹಾಗೆ ನಾನು ಗಂಡಸು ಅಂತ ಪ್ರೂವ್ ಮಾಡಲು ಪ್ಲ್ಯಾನ್ ಮಾಡಿ ನನ್ನನ್ನು ಮದುವೆಯಾಗಿ ಹೇಗಾದರೂ ಮಾಡಿ ಮಗು ಆಗೋ ತನಕ ಅವನ ಫ್ರೆಂಡ್ನ ಕರೆಸಿ ನನಗೆ ನಶೆ ಮಾತ್ರ ಕೊಟ್ಟು ರೇಪ್ ಮಾಡಿಸ್ತಾ ಇದ್ದ. ಇದೇ ಕಾರಣಕ್ಕೆ ಅವನ ಅಪ್ಪ ಅಮ್ಮ ಅವನನ್ನು ಮನೆಯಿಂದ ಹೊರಗಡೆ ಹಾಕಿದರು. ಮತ್ತು ಇಡೀ ಜಗತ್ತಿಗೆ ಗೊತ್ತಾಗ್ತು ಅಂತ ಅವನು ಹೀಗೆ ಮಾಡಿದ್ದು. ಮತ್ತು ಪೊಲೀಸ್ ಅವನಿಗೆ 10 ವರ್ಷ ಜೈಲಿಗೆ ಹಾಕಿದ್ರು. ಮತ್ತು ಅವನ ಫ್ರೆಂಡ್ಸ್ಗೂ ಶಿಕ್ಷೆ ಆಯಿತು. ಅವನು ಗಂಡಸು ಅಂತ ಪ್ರೂವ್ ಮಾಡ್ಕೊಳ್ಳೋದು ನನ್ನನ್ನು ಉಪಯೋಗಿಸಿ ನನ್ನ ಜೀವನ ಹಾಳು ಮಾಡ್ದಲ್ದೆ ನನಗೆ ಇನ್ನು ಗಂಡು ಮಕ್ಕಳು ಅಂದರೆ ನೋಡಿದ್ರೆ ಹೆದರಿಕೆ ಆಗಬೇಕು ಹಾಗೆ ಮಾಡಿಬಿಟ್ಟಿದ್ದಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.